ಬಾಂಗ್ಲಾದೇಶದಲ್ಲಿ ನಡೀತಾ ಇರುವಂತಹ ಆಂತರಿಕ ಹೋರಾಟಕ್ಕೆ ಅಲ್ಲಿನ ಪ್ರಧಾನಿ ಕೊನೆಗೂ ಕೂಡ ತಲೆಬಾಗಿದ್ದಾರೆ. ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ರಾಜೀನಾಮೆ ಕೊಟ್ಟಿದ್ದಾರೆ ಎನ್ನುವಂತ ಡೀಟೇಲ್ ಈಗ ಸಿಗ್ತಾ ಇದೆ. ನಿರಂತರವಾಗಿ ಹಿಂಸಾಚಾರ, ಪ್ರತಿಭಟನೆ, ಪ್ರಧಾನಿ ರಾಜೀನಾಮೆಗೆ ಆಗ್ರಹಿಸಿ ನಡೆದಿತ್ತು. ಇದರ ಬೆನ್ನಿಗೆ ಈ ಪ್ರತಿಭಟನೆಗಳಿಗೆ ಪ್ರಧಾನಿ ಮಣಿದಿದ್ದಾರೆ. ಶೇಖ್ ಹಸೀನಾ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಬಾಂಗ್ಲಾದ ರಾಜಧಾನಿ ಢಾಕಾವನ್ನ ಬಿಟ್ಟು ಬೇರೆ ಕಡೆಗೆ ಶೇಖ್ ಹಸೀನಾ ತೆರಳಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಆಶ್ರಯ ಅರಸಿ ಭಾರತದತ್ತ ಬರ್ತಿದ್ದಾರೆ ಅನ್ನುವಂಥ ಡೀಟೇಲ್ ಕೂಡ ಸಿಗ್ತಾ ಇದೆ. ಸದ್ಯದಲ್ಲೇ ದೇಶವನ್ನ ಉದ್ದೇಶಿಸಿ ಸೇನಾ ಮುಖ್ಯಸ್ಥರು ಭಾಷಣವನ್ನ ಮಾಡೋದಕ್ಕಿದ್ದಾರೆ. ಆ ಮೂಲಕ ಬಾಂಗ್ಲಾದೇಶ ಮಿಲಿಟರಿ ಆಡಳಿತದ ಕಡೆಗೆ ವಾಲಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಬಾಂಗ್ಲಾದೇಶದಲ್ಲಿ ನಿರಂತರವಾಗಿ ಹೋರಾಟಗಳು ನಡೆದಿತ್ತು. ಆರಂಭದಲ್ಲಿ ಮೀಸಲಾತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ದೊಡ್ಡ ಮಟ್ಟದ ಹೋರಾಟ ನಡೆದಿತ್ತು. ಅದು ಹಿಂಸಾಚಾರಕ್ಕೂ ಕೂಡ ಕಾರಣ ಆಗಿತ್ತು. ಅದಾದ ನಂತರ ಮೊನ್ನೆಯಿಂದ ಮತ್ತೊಂದು ಸುತ್ತಿನ ಹೋರಾಟ, ಪ್ರಧಾನಿ ರಾಜೀನಾಮೆ ಕೊಡಬೇಕು ಅಂತ ಶುರುವಾಗಿತ್ತು. ಈಗ ಪ್ರಧಾನಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಫೋನ್ ಸಂಪರ್ಕದಲ್ಲಿ. ಚಂದ್ರಮೋಹನ್, ಶೇಖ್ ಹಸೀನಾ ಅವರಿಗೆ ಇದನ್ನ ಬಿಟ್ಟು ಬೇರೆ ದಾರಿನೇ ಇರಲಿಲ್ಲ ಅಂತ ಅನ್ಸುತ್ತೆ ಹೆಂಗಿದ್ರೆ? ಹೌದು ರಕ್ಷತ್, ಬಾಂಗ್ಲಾದೇಶದ ಸೇನೆ ಕೂಡ ಪ್ರಧಾನಿ ಶೇಖ್ ಹಸೀನಾ ಅವರಿಗೆ ತಕ್ಷಣವೇ ರಾಜೀನಾಮೆನ ನೀಡಬೇಕು, ಮುಂದಿನ 45 ನಿಮಿಷದಲ್ಲಿ ಪ್ರಧಾನಿ ಹುದ್ದೆಗೆ ರಾಜೀನಾಮೆ ನೀಡಬೇಕು ಅನ್ನುವ ಲೈನ್ ಅನ್ನು ನೀಡಿತ್ತು. ಜೊತೆಗೆ ದೇಶದಲ್ಲಿ ಅಶಾಂತಿ, ಅರಾಜಕತೆ ಕೂಡ ತೀವ್ರವಾಗಿತ್ತು. ಕಳೆದ ಕೆಲವು ದಿನಗಳಿಂದ ಯುವ ಜನತೆನೇ ಬೀದಿಗಿಳಿದು ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು. ಮುಖ್ಯವಾಗಿ ಮೀಸಲಾತಿಯ ಪರಿಷ್ಕರಣೆ ಮತ್ತು ಸರ್ಕಾರಿ ಉದ್ಯೋಗಗಳು ತಮಗೆ ಸಿಗ್ತಾ ಇಲ್ಲ. ಹೀಗಾಗಿ ಮೀಸಲಾತಿಯ ಪರಿಷ್ಕರಣೆಯಿಂದ ನಮಗೆ ಮತ್ತಷ್ಟು ತೊಂದರೆ ಆಗುತ್ತೆ ಅನ್ನುವ ಕಾರಣದಿಂದ ಬಾಂಗ್ಲಾದೇಶದ ಯುವ ಜನತೆ ಬೀದಿಗಿಳಿದು ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು. ಈ ಪ್ರತಿಭಟನೆ ಹಿಂಸಾಚಾರಕ್ಕೂ ಕೂಡ ತಿರುಗಿ 92 ಮಂದಿ ಹೆಚ್ಚು ಜನ ಸಾವನ್ನಪ್ಪಿದ್ರು. ಈ ಒಂದು ಹಿಂಸಾಚಾರವನ್ನು ತಡೆಗಟ್ಟಬೇಕು ಅಂತ ಅಂದ್ರೆ ತಕ್ಷಣವೇ ಪ್ರಧಾನಿ ಹುದ್ದೆಗೆ ಶೇಖ್ ಹಸೀನಾ ಅವರು ರಾಜೀನಾಮೆ ನೀಡಬೇಕು ಅಂತೇಳಿ ಬಾಂಗ್ಲಾದೇಶದ ಸೇನೆನೇ ಒಂದು ಡೆಡ್ಲೈನ್ ಅನ್ನ ಕೊಟ್ಟಿತ್ತು. ಆ ಡೆಡ್ಲೈನ್ ಅನುಸಾರವೇ ಈಗ ಪ್ರಧಾನಿ ಹುದ್ದೆಗೆ ಶೇಖ್ ಹಸೀನಾ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಬಾಂಗ್ಲಾದ ರಾಜಧಾನಿ ಢಾಕಾವನ್ನ ಬಿಟ್ಟು ಈಗ ಭಾರತದತ್ತ ಹೊರಟಿದ್ದಾರೆ. ಈಗ ಭಾರತದ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದತ್ತ ಶೇಖ್ ಹಸೀನಾ ಅವರು ಹೊರಟಿದ್ದಾರೆ. ಈ ಹಿಂದೆ ಶೇಖ್ ಹಸೀನಾ ಅವರು ಕೂಡ 1971ರಲ್ಲಿ ಅವರ 70ರ ದಶಕದಲ್ಲೂ ಕೂಡ ಭಾರತದಲ್ಲಿ ಆಶ್ರಯವನ್ನ ಪಡೆದಿದ್ರು. ಆ ಸಂದರ್ಭದಲ್ಲಿ ಅವರ ತಂದೆ ಮುಜಿಬುರ್ ರೆಹಮಾನ್ ಅವರ ಹತ್ಯೆ ಆಗಿತ್ತು. ಹಾಗಾಗಿ ಅವರು ಭಾರತಕ್ಕೆ ಬಂದು ಭಾರತದಲ್ಲಿ ಆಶ್ರಯವನ್ನ ಪಡೆದಿದ್ರು ಮತ್ತು ಇಲ್ಲೇ ವಿದ್ಯಾಭ್ಯಾಸವನ್ನು ಕೂಡ ಇಲ್ಲಿನಲ್ಲಿ ವಾಸ್ತವ್ಯವನ್ನ ಹೂಡಿದ್ರು. ಈಗ ಮತ್ತೆ ಬಾಂಗ್ಲಾದೇಶದಲ್ಲಿ ಅರಾಜಕತೆ ಸೃಷ್ಟಿಯಾಗಿರೋದ್ರಿಂದಾಗಿ ಈಗ ಪ್ರಧಾನಿ ಹುದ್ದೆಯನ್ನ ತ್ಯಜಿಸಿ ಭಾರತದತ್ತ ಮತ್ತೊಮ್ಮೆ ಆಶ್ರಯವನ್ನ ಬಯಸಿ ಬರ್ತಾ ಇದ್ದಾರೆ. ಮುಖ್ಯವಾಗಿ ಶೇಖ್ ಹಸೀನಾ ಅವರು ಚುನಾವಣೆಯಲ್ಲಿ ಭರ್ಜರಿಯಾದಂತ ಗೆಲುವನ್ನ ಸಾಧಿಸಿದ್ರು. ಈ ಹಿಂದಿನ ಚುನಾವಣೆಯಲ್ಲಿ ಬಾಂಗ್ಲಾದೇಶದಲ್ಲಿ ವಿರೋಧ ಪಕ್ಷಗಳೇ ಅವರ ವಿರುದ್ಧ ಸ್ಪರ್ಧೆಯನ್ನ ಮಾಡಿರ್ಲಿಲ್ಲ. ಬೇರೆ ಬೇರೆ ಕಾರಣಗಳನ್ನ ಕೊಟ್ಟು ಚುನಾವಣೆಯನ್ನ ಬಹಿಷ್ಕರಿಸಿದ್ರು. ಇದರಿಂದಾಗಿ ಚುನಾವಣೆಯಲ್ಲಿ ಭರ್ಜರಿಯಾದಂತ ಗೆಲುವನ್ನ ಶೇಖ್ ಹಸೀನಾ ಅವರು ಸಾಧಿಸಿದ್ರು. ಮತ್ತೆ ಇದರ ಹಿಂದಿನ ಚುನಾವಣೆಯಲ್ಲೂ ಕೂಡ ವಿರೋಧ ಪಕ್ಷಗಳು ಸ್ಪರ್ಧೆ ಮಾಡಿದ್ರು ಕೂಡ ಹೆಚ್ಚಿನ ಸ್ಥಾನಗಳನ್ನ ಗೆಲ್ಲಲಿಕ್ಕೆ ಸಾಧ್ಯವಾಗಿರ್ಲಿಲ್ಲ. ವಿರೋಧ ಪಕ್ಷಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಚುನಾವಣೆಯಲ್ಲಿ ಧೂಳಿಪಟ ಆಗಿದ್ವು. ಆ ಮಟ್ಟಿಗಿನ ಜನಪ್ರಿಯತೆಯನ್ನು ಪಡ್ಕೊಂಡು ಹೆಚ್ಚಿನ ಸ್ಥಾನಗಳಲ್ಲಿ ಶೇಖ್ ಹಸೀನಾ ಅವರ ಪಕ್ಷವೇ ಗೆಲುವನ್ನ ಸಾಧಿಸಿತ್ತು. ಆ ಸಂದರ್ಭದಲ್ಲಿ ಅವರು ಭಾರತದ ಬಿಜೆಪಿ ಪಕ್ಷದ ಉದಾಹರಣೆಯನ್ನ ಕೊಟ್ಟಿದ್ರು. ಭಾರತದಲ್ಲಿ ಬಿಜೆಪಿ ಪಕ್ಷ 84ರಲ್ಲಿ ಕೇವಲ 2 ಸ್ಥಾನವನ್ನ ಗೆದ್ದಿತ್ತು. ಮುಂದೆ ಅದೇ ಬಿಜೆಪಿ ಪಕ್ಷ 300ಕ್ಕೂ ಹೆಚ್ಚು ಸ್ಥಾನಗಳನ್ನ ಲೋಕಸಭೆಯಲ್ಲಿ ಗೆದ್ದಿದೆ. ಅದೇ ರೀತಿ ನೀವು ವಿರೋಧ ಪಕ್ಷದವರು ಕೂಡ ಹೋರಾಟ ಮಾಡಿ ಮುಂದೊಂದು ದಿನ ನಿಮಗೆ ಗೆಲುವು ಸಿಗ್ಬೋದು ಅಂತೇಳಿ ಅಲ್ಲಿನ ವಿರೋಧ ಪಕ್ಷಗಳಿಗೆ ಶೇಖ್ ಹಸೀನಾ ಅವರು ಹೇಳಿದ್ರು. ಆದ್ರೀಗ ಬದಲಾದಂತಹ ಅಲ್ಲಿನ ಆಂತರಿಕ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಶೇಖ್ ಹಸೀನಾ ಅವರು ಮತ್ತೊಮ್ಮೆ ಈ ಬಾಂಗ್ಲಾದೇಶವನ್ನ ಬಿಟ್ಟು ಭಾರತದತ್ತ ವಲಸೆ ಬರುವಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ರಕ್ಷತ್, ಧನ್ಯವಾದ ಚಂದ್ರಮೋಹನ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.